ಸಕ್ಕರೆ ನಗರಿ ಮಂಡ್ಯದಲ್ಲಿ ಬೆಳಕಿಗೆ ಬಂದಿದ್ದ ಭ್ರೂಣಲಿಂಗ ಪತ್ತೆ ದಂಧೆ ಕೇಸ್ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿತ್ತು. ಅದು ಮಾಸುವ ಮುನ್ನವೇ ರಾಮನಗರದಲ್ಲಿ ಅಕ್ರಮ ದಂಧೆಯ ಸದ್ದು ಕೇಳಿಬಂದಿದೆ. ಜಿಲ್ಲಾಸ್ಪತ್ರೆ ಸ್ಕ್ಯಾನಿಂಗ್ ಸೆಂಟರ್ಗೆ ಬೀಗ ಬಿದ್ದಿದೆ. ಜಿಲ್ಲಾಸ್ಪತ್ರೆಯಲ್ಲೇ ಭ್ರೂಣಲಿಂಗ ಪತ್ತೆ ಹಾಗೂ ಹತ್ಯೆ ದಂಧೆ. ಜಿಲ್ಲಾಸ್ಪತ್ರೆಯ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೆಂಟರ್ ಸೀಸ್. ಮಂಡ್ಯದ ಆಲೆಮನೆಯಲ್ಲಿ ಭ್ರೂಣಲಿಂಗ ಪತ್ತೆ ಮಾಡುತ್ತಿದ್ದು ಕೋಲಾಹಲ ಸೃಷ್ಟಿಸಿತ್ತು. ಇದೀಗ ನೆರೆ ಜಿಲ್ಲೆ ಬೆಂಗಳೂರು ದಕ್ಷಿಣದ ರಾಮನಗರದಲ್ಲೂ ಇಂಥದ್ದೇ ದಂಧೆ ತಲೆ ಎತ್ತಿರುವ ಸಂಶಯ ಮೂಡಿದೆ. ಅದರಲ್ಲೂ ಜಿಲ್ಲಾಸ್ಪತ್ರೆಯಲ್ಲೇ ಈ ಘೋರ ನಡೆದಿದ್ದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೆಂಟರ್ ಅನ್ನ ಸೀಸ್ ಮಾಡಲಾಗಿದೆ. ವಿಷಯ ಏನಂದ್ರೆ, ಬೆಂಗಳೂರು ಹೊರವಲಯದ ಮಹಿಳೆಯೊಬ್ಬಳಿಗೆ ಈಗಾಗಲೇ 2 ಹೆಣ್ಣು ಮಕ್ಕಳಿದ್ವಂತೆ. ಆಕೆ ಮತ್ತೆ ಗರ್ಭಿಣಿಯಾಗಿದ್ದು ಭ್ರೂಣದ ಲಿಂಗ ಪತ್ತೆಗೆ ಮುಂದಾಗಿದ್ಲು. ರಾಮನಗರದ ಜಿಲ್ಲಾಸ್ಪತ್ರೆಯಲ್ಲಿ 2 ಆಶಾ ಕಾರ್ಯಕರ್ತೆಯರ ಸಹಾಯದಿಂದ ಮಹಿಳಾ ವೈದ್ಯೊಬ್ಬರು ಗರ್ಭಿಣಿಗೆ ಸ್ಕ್ಯಾನಿಂಗ್ ಮಾಡಿದ್ದಾರೆ. ಜನಿಸಲಿರುವ ಆ ಮಗು ಕೂಡ ಹೆಣ್ಣೆಂದು ತಿಳಿಸಿದ್ದಾರೆ. ಆದರೆ ಮಹಿಳೆ ಮಗುವನ್ನ ತೆಗೆಸಲು ನಿರ್ಧರಿಸಿದ್ದು ರಾಮನಗರದ ನಿರ್ಜನ ಪ್ರದೇಶದ ಮನೆಯೊಂದರಲ್ಲಿ ಚಿಕಿತ್ಸೆ ನೀಡಿದ್ದಾರೆ. ಅನಂತರ ಮಹಿಳೆಗೆ ತೀವ್ರ ರಕ್ತಸ್ರಾವವಾಗಿದ್ದು ಬೆಂಗಳೂರಿನ ವಾಣಿವಿಲಾಸ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈ ವೇಳೆ ಭ್ರೂಣಲಿಂಗ ಹತ್ಯೆ ಬೆಳಕಿಗೆ ಬಂದಿದೆ. ಈ ನಿಟ್ಟಿನಲ್ಲಿ ಎಂಎಲ್ಸಿ ಕೂಡ ಸೀಸ್ ಆಗಿದೆ. ಇನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆ ಗಮನಕ್ಕೆ ಈ ವಿಚಾರ ಬರ್ತಿದ್ದಂತೆ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ವಿವೇಕ್ ದೊರಾಯ್ ರಾಮನಗರದ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಜಿಲ್ಲಾಸ್ಪತ್ರೆಯ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೆಂಟರ್ ಅನ್ನ ಸೀಸ್ ಮಾಡಿ ತನಿಖೆ ಮುಂದುವರೆಸಿದ್ದಾರೆ. ಒಂದು ಅಬಾರ್ಷನ್ ಆಗಿರೋದು ಕಂಡು ಬಂದಿರುತ್ತೆ. ಸೊ ಅದ್ರ ಫಲವಾಗಿ ಆ ಪೇಷಂಟು ನಮ್ಮಲ್ಲಿ ರಾಮನಗರದಲ್ಲಿ ಡಿಸ್ಟಿಕ್ ಹಾಸ್ಪಿಟಲ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಡಿರೋದು ನಾವೆಲ್ಲ ವೆರಿಫೈ ಮಾಡಿದಾಗ ಸ್ಕ್ಯಾನಿಂಗ್ ಮಾಡಿಸ್ಕೊಂಡಿರೋದು ಕಂಡು ಬಂದಿರುತ್ತದೆ. ಸೊ ಹಾಗಾಗಿ ನಾವು ಈಗ ತನಿಖೆ ಹಂತದಲ್ಲಿದ್ದು ನಮ್ಮ ಸ್ಕ್ಯಾನಿಂಗ್ ಮಿಷನನ್ನು ಸೀಸ್ ಮಾಡಿದ್ದೀವಿ. ಏನೇ ಹೇಳಿ ಹಣದಾಸೆಗೆ ಕರುಳ ಬಳ್ಳಿಗಳನ್ನ ಕೊಲ್ಲುವ ದಂಧೆ ನಡೆದಿರೋದು ನೀಚತನ. ಅದರಲ್ಲೂ ಜಿಲ್ಲಾಸ್ಪತ್ರೆಯಲ್ಲೇ ಇಂತಹ ಕೃತ್ಯವಾಗಿರುವುದು ನಿಜಕ್ಕೂ ದುರಂತ. ಪ್ರಶಾಂತ್ ಹುಲಿಕೆರೆ, ಟಿವಿ9 ರಾಮನಗರ.